ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಿವರಾಜ್ ಬಾಣಂಕಿ. ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಯತ್ನಾಳ್ ತೊಡೆತಟ್ಟಿದ್ದಾರೆ. ಆದರೆ ಪಕ್ಷದ ವಿರುದ್ಧ ಸದಾ ಹೇಳಿಕೆಗಳನ್ನು ನೀಡುತ್ತಿರುವ ಯತ್ನಾಳ್ ವಿರುದ್ಧ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಣದ ಆಕ್ರೋಶ ತೀವ್ರಗೊಂಡಿದೆ. ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಸಾಕಿ ಅವರದ್ದು ಮುಖವಾಡದ ಹಿಂದುತ್ವ ಎಂದು ಮೈಸೂರಿನಲ್ಲಿ ಪಕ್ಷದ ಕಾರ್ಯಕರ್ತರು, ವಿಜೇಂದ್ರ ಬಣದ ನಾಯಕರು ಆಗ್ರಹಿಸಿದ್ದಾರೆ. ಬಿಜೆಪಿಯಲ್ಲಿ ಪ್ರತ್ಯೇಕ ಸಮರ ಸಾರಿರುವ ಯತ್ನಾಳ್ ನಡೆಗೆ ವಿಜೇಂದ್ರ ಬಣದ ಕಾರ್ಯಕರ್ತರು ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಕಮಲ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದರ ಜೊತೆ ರಾಜ್ಯ, ದೇಶ, ವಿದೇಶದ ಸಾಕಷ್ಟು ಸುದ್ದಿಗಳನ್ನು ನೋಡೋಣ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಇಷ್ಟು ದಿನ ತಾಳ್ಮೆಯಿಂದ ಇದ್ದ ವಿಜೇಂದ್ರ ಬಣದ ಕಾರ್ಯಕರ್ತರು ಈಗ ರೊಚ್ಚಿಗೆದ್ದಿದ್ದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ವಿಜೇಂದ್ರ ಬಣದ ನಾಯಕರ ಸುದ್ದಿಗೋಷ್ಠಿ ವೇಳೆ ಕಾರ್ಯಕರ್ತರು ರೋಷಾವೇಶ ಹೊರಹಾಕಿದ್ರು. ಭಾರೀ ಹೈಡ್ರಾಮಾ ನಡೆದು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಎಂದು ಆಗ್ರಹಿಸಿದ್ರು. ರಾಜ್ಯಾದ್ಯಂತ ದೇಗುಲಗಳಿಗೆ ಭೇಟಿ ನೀಡುವ ನೆಪದಲ್ಲಿ ಪ್ರವಾಸ ಆರಂಭಿಸಿರುವ ವಿಜೇಂದ್ರ ಟೀಮ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿತ್ತು. ಎಂಪಿ ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರು ಜೊತೆಯಾಗಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ನಂತರ ದೊಡ್ಡ ಗೊಂದಲ ಸೃಷ್ಟಿಯಾಯಿತು. ಅವನೊಬ್ಬನಿಂದ ಪಕ್ಷದ ಕಾರ್ಯಕರ್ತರಿಗೆ ಮುಜುಗರ, ಬೇಸರವಾಗ್ತಾ ಇದೆ. ವಿಜಯಪುರದಲ್ಲಿ ಅವನು ಪ್ರೆಸ್ ಮೀಟ್ ಮಾಡ್ತಾನೆ, ಮೈಸೂರಿನಲ್ಲಿ ನೀವು ಪ್ರೆಸ್ ಮೀಟ್ ಮಾಡ್ತೀರಾ, ಇದರಿಂದ ಏನೂ ಪ್ರಯೋಜನವಿಲ್ಲ. ಕೂಡಲೇ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಎಂದು ಕಾರ್ಯಕರ್ತರು ಕೂಗಾಡತೊಡಗಿದ್ರು. ಈ ವೇಳೆ ಬಿಜೆಪಿಯ ಮುಖಂಡರು ಕಾರ್ಯಕರ್ತರನ್ನ ಸಮಾಧಾನಪಡಿಸಲು ಹರಸಾಹಸ ಪಟ್ಟಿದ್ದಾರೆ. ಯತ್ನಾಳ್ ಹಿಂದೂಗಳ ಹುಲಿಯಲ್ಲ, ಇಲಿ. ಈ ವೇಳೆ ಮಾತನಾಡಿದ ಎಂಪಿ ರೇಣುಕಾಚಾರ್ಯ, ಯತ್ನಾಳ್ ಹಿಂದೂಗಳ ಹುಲಿಯಲ್ಲ, ಇಲಿ. ನಿಮ್ಮ ಆಟ ಇನ್ನೂ ಹೆಚ್ಚು ದಿನ ನಡೆಯೋದಿಲ್ಲ. ದಾವಣಗೆರೆಯಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ ಮಾಡ್ತೀವಿ. ರಾಷ್ಟ್ರ, ರಾಜ್ಯದ ಪ್ರಮುಖ ನಾಯಕರನ್ನ ಸಮಾವೇಶಕ್ಕೆ ಕರೆಸ್ತೀವಿ. ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಪಕ್ಷದ ನಾಯಕರನ್ನ ಒತ್ತಾಯಿಸುತ್ತೇವೆ ಎಂದು ಗುಡುಗಿದ್ರು. ಉಪಚುನಾವಣೆಯಲ್ಲಿ ಸೋಲಿಗೆ ಯತ್ನಾಳ್ ಕಾರಣ. ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಯತ್ನಾಳ್ ಕಾರಣವೆಂದು ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಯತ್ನಾಳ್ ಫಿಕ್ಸಿಂಗ್ ಮಾಡಿ ಬಿಜೆಪಿಯನ್ನ ಸೋಲಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾರಾ ಯತ್ನಾಳ್? ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಬೇಕು ಎಂಬ ಆಗ್ರಹ ವಿಜೇಂದ್ರ ಪರ ನಾಯಕರು ಹಾಗೂ ಕಾರ್ಯಕರ್ತರಿಂದ ಕೇಳಿ ಬರ್ತಾ ಇದೆ. ಆದರೆ ಅದು ಅಷ್ಟು ಸುಲಭವಲ್ಲ. ಯತ್ನಾಳ್ ಹಿಂದೂ ಹುಲಿ ಎಂದು ಗುರುತಿಸಿಕೊಂಡಿದ್ದು ಸಾಕಷ್ಟು ಜನ ಫಾಲೋವರ್ಸ್ ಕೂಡ ಅವರಿಗೆ ಇದ್ದಾರೆ. ಹೀಗಾಗಿ ಅಷ್ಟು ಸುಲಭವಾಗಿ ಹೈಕಮಾಂಡ್ ಇವರನ್ನ ಪಕ್ಷದಿಂದ ತೆಗೆದು ಹಾಕೋದಿಲ್ಲ. ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಎಂದು ವಿಜೇಂದ್ರ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಯತ್ನಾಳ್ ನಡೆ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚಿಸಲಿದ್ದಾರೆ. ಹೀಗಾಗಿ ರೇಣುಕಾಚಾರ್ಯ ಸುಳಿವಿನಂತೆ ಯತ್ನಾಳ್ ಉಚ್ಚಾಟನೆ ಆಗುತ್ತದಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 2025ರ ಮೆಗಾ ಹರಾಜಿನಲ್ಲಿ ಸಾಕಷ್ಟು ಪ್ಲೇಯರ್ಸ್ ಅನ್ಸೋಲ್ಡ್ ಆದರು. ಬಟ್ ಎಲ್ಲರಿಗಿಂತ ಜಾಸ್ತಿ ಸದ್ದು ಮಾಡಿದ್ದ ಹೆಸರು ಪೃಥ್ವಿ ಶಾ. ಸದ್ದು ಮಾಡಿದ್ದು ಅನ್ನೋದಕ್ಕಿಂತ ಟ್ರೋಲ್ ಆಗಿದ್ದು ಅಂತಾನೆ ಹೇಳ್ಬಹುದು. 40ರ ಆಸುಪಾಸಿನ ಪ್ಲೇಯರ್ಗಳೆಲ್ಲ ಕೋಟಿ ಕೋಟಿ ಪಡೆದು ತಂಡಗಳನ್ನು ಸೇರಿಕೊಂಡ್ರೆ 25 ವರ್ಷದ ಪೃಥ್ವಿ ಶಾ ಖರೀದಿಗೆ ಯಾವ ಫ್ರಾಂಚೈಸಿಯೂ ಮುಂದೆ ಬರಲಿಲ್ಲ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಟೀಮ್ ಇಂಡಿಯಾದ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹ್ವಾಗ್ ಅವರ ಪಡಿಯಚ್ಚು ಅಂತಾನೆ ಕರೆಸಿಕೊಳ್ತಿದ್ದ ಪೃಥ್ವಿ ಶಾ ಮುಂದೊಂದು ದಿನ ಲೆಜೆಂಡ್ ಆಗ್ತಾನೆ ಅಂತಾನೆ ಇಡೀ ಕ್ರಿಕೆಟ್ ಜಗತ್ತು ಮಾತನಾಡ್ತಾ ಇದೆ. ಪಾದಾರ್ಪಣೆ ಪಂದ್ಯದಲ್ಲೇ ಸೆಂಚುರಿ ಸಿಡಿಸಿದ ಪೃಥ್ವಿ ಶಾಗೆ ಶಾಪವಾಗಿದ್ದು ಆತನ ಅಶಿಸ್ತಿನ ಜೀವನ. ಇದೇ ಅಶಿಸ್ತಿನಿಂದ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಕಳ್ಕೊಂಡಿದ್ದ ಪೃಥ್ವಿ ಈಗ ಐಪಿಎಲ್ನಿಂದಲೂ ಹೊರಬಿದ್ದಿದ್ದಾರೆ. ಯಶಸ್ಸಿನ ಉತ್ತುಂಗಕ್ಕೇರಿ ಒಂದೇ ಬಾರಿಗೆ ಪಾತಾಳಕ್ಕೆ ಕುಸಿದ ಪೃಥ್ವಿ ಲೈಫ್ನಲ್ಲಿ ಏನೆಲ್ಲ ಆಯಿತು ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿದೆ. ಆಡಿದ ಮೊದಲ ಟೆಸ್ಟ್ ಪಂದ್ಯದಲ್ಲೇ ಶತಕ ಬಾರಿಸಿದ, ಅದು ಕೂಡ 19ನೇ ವಯಸ್ಸಿನಲ್ಲಿ. ರಣಜಿ ಟ್ರೋಫಿ ಪಾದಾರ್ಪಣೆಯ ಪಂದ್ಯದಲ್ಲೂ ಶತಕ, ಆಗ ವಯಸ್ಸು ಬರೀ 18. ಆಡಿದ ಮೊದಲ ದುಲೀಪ್ ಟ್ರೋಫಿ ಪಂದ್ಯದಲ್ಲಿ ಸೆಂಚುರಿ. ಅಬ್ಬಾ, ಅದೆಷ್ಟು ಮಂದಿಗೆ ಇದು ಸಾಧ್ಯವಾಗಿದೆ ಹೇಳಿ. ಬಟ್ ಇದೆಲ್ಲ ನಡೆದು ಜಸ್ಟ್ 5 ವರ್ಷದಲ್ಲೇ. ಅಷ್ಟರಲ್ಲೇ ಪೃಥ್ವಿ ಶಾ ಅನ್ನೋ ಒಂದು ವಜ್ರ ಟೀಮ್ ಇಂಡಿಯಾದಿಂದ ಕಳೆದೇ ಹೋಗಿದೆ. ನಿಜ ಹೇಳಬೇಕಂದ್ರೆ ಪೃಥ್ವಿ ಶಾ ನಿಜಕ್ಕೂ ಬೆಂಕಿಯಲ್ಲಿ ಅರಳಿದ ಹೂ. 2.5 ವರ್ಷ ತುಂಬುವಾಗಲೇ ತಾಯಿಯನ್ನ ಕಳ್ಕೊಂಡಿದ್ದ ಪೃಥ್ವಿ ಶಾ ಅಪ್ಪ ಪಂಕಜ್ ಶಾರೇ ಎಲ್ಲ. ಮಗನ ಕ್ರಿಕೆಟ್ ಕ್ರೇಜ್ ಗುರುತಿಸಿದ್ದ ತಂದೆ ಪಂಕಜ್ ಮಗನಿಗೆ ಎಲ್ಲವನ್ನೂ ಮಾಡಿದ್ರು. ಟೀಮ್ ಇಂಡಿಯಾ ಪರ 2018ರ ಅಂಡರ್-19 ವಿಶ್ವಕಪ್ ನಾಯಕನಾಗಿ ತಂಡವನ್ನ ಚಾಂಪಿಯನ್ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ ಮೊದಲ ಟೆಸ್ಟ್ ಪಂದ್ಯದಲ್ಲೇ ಸೆಂಚುರಿ ಸಿಡಿಸಿ ಭಾರತದ ಭವಿಷ್ಯದ ಸಚಿನ್ ಎಂದೇ ಕರೆಸಿಕೊಂಡಿದ್ರು. ತಮ್ಮ 23ನೇ ವರ್ಷಕ್ಕೆ ಪೃಥ್ವಿ 30ರಿಂದ 40 ಕೋಟಿ ಸಂಪಾದನೆ ಮಾಡಿದ್ರು. ಹಣ ಹೆಚ್ಚಾದಂತೆಲ್ಲ ಪೃಥ್ವಿಗೆ ಮೋಹವು ಹೆಚ್ಚಾಗಿತ್ತು. ಬ್ಯಾಟ್ ಬಾಲ್ ಜೊತೆ ಸಂಘ ಬೆಳೆಸಿಕೊಳ್ಳಬೇಕಾಗಿದ್ದ ಪೃಥ್ವಿ ಶಾ ಹುಡುಗಿಯರ ಮೋಜಿಗೆ ಬಿದ್ದಿದ್ದ. ಶಹಬಾಸ್ ಗಿರಿ ಹೇಳಿಸಿಕೊಳ್ಳಬೇಕಾಗಿದ್ದರ ಬಾಯಲ್ಲಿ ಬುದ್ಧಿ ಮಾತು ಕೇಳುವ ಮಟ್ಟಕ್ಕೆ ಇಳಿದು ಬಿಟ್ಟ.
ಸಚಿನ್ ತೆಂಡೂಲ್ಕರ್ ಅವರ ಗೆಳೆಯ ವಿನೋದ್ ಕಾಂಬ್ಳಿ ಕೂಡ ಇಂಥದ್ದೇ ಚಟಕ್ಕೆ ಬಿದ್ದು ತಮ್ಮ ಕೆರಿಯರ್ ಅನ್ನು ಹಾಳು ಮಾಡಿಕೊಂಡಿದ್ರು. ಮೊದಮೊದಲು ಪಂದ್ಯಗಳಲ್ಲೇ ಸಿಕ್ಕ ಯಶಸ್ಸು 22ನೇ ವಯಸ್ಸಿಗೆ ಕಂಡ ಕೋಟಿ ಹಣ ಯಶಸ್ಸಿನ ಮದ ಪೃಥ್ವಿಯನ್ನ ದಾರಿ ತಪ್ಪಿದ ಮಗನಾಗಿ ಮಾಡಿದೆ. ಮನೆಯಲ್ಲಿ ಅಮ್ಮನು ಇಲ್ಲದ ಪೃಥ್ವಿಗೆ ತಾನಾಡಿದ್ದೇ ಆಟವಾಯಿತು. ಕ್ರಿಕೆಟ್ ಆಟದ ಮೇಲಿನ ಬದ್ಧತೆ ಹೋಗಿ ಮೋಹದ ಅಲೆಯೂ ತೇಲಾಡುವಂತೆ ಮಾಡಿತು. ಪರಿಣಾಮ ಟೀಂ ಇಂಡಿಯಾದಿಂದ ಹೊರಬಿದ್ದ ಈತ ಮುಂಬೈ ರಣಜಿ ತಂಡಕ್ಕೂ ಬೇಡವಾದ. IPL ಎಂಬ ಕೋಟಿ ಕುಬೇರರ ಕಣದಲ್ಲೂ ಅನ್ಸೋಲ್ಡ್ ಆಗಿದ್ದಾನೆ. ಆಕ್ಚುಲಿ ಯಶಸ್ವಿ ಜೈಸ್ವಾಲ್ ಮತ್ತು ಪೃಥ್ವಿ ಶಾ ಜಲ್ವಾ ಸಿಂಗ್ ಅವರ ಗರಡಿಯಲ್ಲೇ ಪಳಗಿದ್ರು. ತನ್ನಿಬ್ಬರು ಶಿಷ್ಯರು ಒಂದೇ ನಾಣ್ಯದ ಎರಡು ಮುಖಗಳಂತಿರೋ ಬಗ್ಗೆ ಜಲ್ವಾ ಸಿಂಗ್ ಮಾತನಾಡಿದ್ದಾರೆ. ಪೃಥ್ವಿ ಶಾ ಸಚಿನ್ ಸೆಹ್ವಾಗ್ ಹಾದಿ ಬಿಟ್ಟು ವಿನೋದ್ ಕಾಂಬ್ಳಿ ಹಾದಿಯಲ್ಲಿ ನಡೆದ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಪೃಥ್ವಿ ಶಾ ಕೊನೆಯ ಬಾರಿಗೆ 3 ವರ್ಷಗಳ ಹಿಂದೆ ಅಂದ್ರೆ ಜುಲೈ 2021ರಲ್ಲಿ ಭಾರತದ ಪರ ಆಡಿದ್ರು. ಭವಿಷ್ಯದ ಸಚಿನ್ ತೆಂಡೂಲ್ಕರ್ ಎಂದೇ ಕರೆಸಿಕೊಂಡಿದ್ದ ಪೃಥ್ವಿ ತಾನು ಮಾಡಿದ ತಪ್ಪುಗಳಿಂದಲೇ ಶಿಕ್ಷೆ ಅನುಭವಿಸುವಂತಾಗಿದೆ. 25 ವರ್ಷದ ಕ್ರಿಕೆಟಿಗನ ಕೆರಿಯರ್ ಎಂಡ್ ಆಗ್ತಾ ಇದೆ. ಫಿಟ್ನೆಸ್ ಕಡೆ ಗಮನ ಕೊಡದೆ ಬ್ಯಾಟಿಂಗ್ ಲಯ ಕಂಡುಕೊಳ್ಳದ ಪೃಥ್ವಿ ಮಾಜಿ ಕ್ರಿಕೆಟಿಗರು ನೀಡಿದ ಸಲಹೆಗಳಿಗೂ ಕ್ಯಾರಿಂದಿರಲಿಲ್ಲ. 2020ರಲ್ಲಿ ಡೂಪಿಂಗ್ ಹಗರಣದಲ್ಲಿ ಸಿಲುಕಿದ್ದ ಪೃಥ್ವಿಗೆ ಸಚಿನ್ ತೆಂಡೂಲ್ಕರ್ ಧೈರ್ಯ ತುಂಬಿದ್ರು. ಪ್ರತಿಭೆಗಿಂತ ಶಿಸ್ತು ಮುಖ್ಯ ಅಂತ ಸಲಹೆಯನ್ನೂ ನೀಡಿದ್ರು. ಬಟ್ ಇದ್ಯಾವುದನ್ನು ಪೃಥ್ವಿ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇ ಇಲ್ಲ. ಕಳಪೆ ಫಿಟ್ನೆಸ್ ಮತ್ತು ದೇಹದಲ್ಲಿ ಕೊಬ್ಬು ಬೆಳೆಸಿಕೊಂಡಿದ್ದ ಪೃಥ್ವಿಗೆ ಮುಂಬೈನ ರಣಜಿ ಟ್ರೋಫಿ ಪ್ಲೇಯಿಂಗ್ 11ನಿಂದ ಕೈಬಿಡಲಾಗಿತ್ತು. ಇದೀಗ IPLನಲ್ಲೂ ಕೇಳೋರೇ ದಿಕ್ಕಿಲ್ಲದಂತಾಗಿದೆ. ಅಸಲಿಗೆ 2025ರ IPL ಹರಾಜಿಗೂ ಮುನ್ನವೇ ಪೃಥ್ವಿ ಶಾ ಅನ್ಸೋಲ್ಡ್ ಆಗ್ತಾರೆ ಅಂತ ತುಂಬಾ ಜನ ನಿರೀಕ್ಷೆ ಕೂಡ ಮಾಡಿದ್ರು. ಯಾಕಂದ್ರೆ ಆತನ ವರ್ತನೆ ಯಾರಿಗೂ ಇಷ್ಟವಾಗ್ತಿರ್ಲಿಲ್ಲ. ಕೋಚ್ಗಳ ಮೇಲೆ ರೇಗಾಡುವ ಪೃಥ್ವಿ ಮೋಜು ಮಸ್ತಿಯಿಂದಲೇ ತನ್ನ ಭವಿಷ್ಯವನ್ನ ಹಾಳು ಮಾಡಿಕೊಂಡ್ರು. ಸಿಕ್ಕ ಅವಕಾಶಗಳನ್ನೆಲ್ಲ ಕಾಲಲ್ಲಿ ಒದ್ದು ಫಿಟ್ನೆಸ್ ಕಡೆಯೂ ಗಮನ ಕೊಡದೆ ಇದ್ದಿದ್ದೇ ಇವತ್ತಿನ ಸ್ಥಿತಿಗೆ ಕಾರಣ ಆಗಿದೆ. ಮುಂದಿನ ವರ್ಷ ನಡೆಯಲಿರುವ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಎದುರಿಸಲಿದೆ. ಆಮ್ ಆದ್ಮಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ದೆಹಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ದೇವೇಂದರ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಪ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳದಿದ್ರೆ 1 ಅಥವಾ 2 ಸ್ಥಾನಗಳನ್ನು ಗೆಲ್ಲಬಹುದಿತ್ತು. ನಾವು ನಡೆಸುತ್ತಿರುವ ನ್ಯಾಯ ಯಾತ್ರೆಯಲ್ಲಿ ಆಪ್ ವಿರುದ್ಧ ಭಾರೀ ಜನವಿರೋಧಿ ಅಲೆ ಇರುವುದು ತೋರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ದೆಹಲಿ ಜನರ ಕೆಂಗಣ್ಣಿಗೆ ನಾವ್ಯಾಕೆ ಗುರಿಯಾಗಬೇಕೆಂದು ಪ್ರಶ್ನಿಸಿದರು. 2 ವರ್ಷಗಳ ಹಿಂದೆ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ನೀಡುವ ಸಮಯದಲ್ಲಿ ವೈದ್ಯರು ಮಹಿಳೆಯ ದೇಹದೊಳಗೆ ಕತ್ತರಿ ಬಿಟ್ಟ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಬಿಂಡ್ ಜಿಲ್ಲೆಯ ನಿವಾಸಿ ಕಮಲಾ ಅವರಿಗೆ ಹೊಟ್ಟೆಯ ಕ್ಯಾನ್ಸರ್ಗಾಗಿ 2022ರ ಫೆಬ್ರವರಿ 20ರಂದು ಗ್ವಾಲಿಯರ್ನ ಕಮಲಾ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಆಪರೇಷನ್ ವೇಳೆ ವೈದ್ಯರ ನಿರ್ಲಕ್ಷ್ಯ ವಹಿಸಿ ಮಹಿಳೆಯ ಹೊಟ್ಟೆಯಲ್ಲಿ ಕತ್ತರಿಯನ್ನು ಬಿಟ್ಟಿದ್ದಾರೆ. ಮಹಿಳೆಗೆ ಇದರ ಅರಿವೇ ಇರಲಿಲ್ಲ. ಆದರೆ ಕಳೆದ ಕೆಲವು ದಿನಗಳಿಂದ ಮಹಿಳೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು, ಔಷಧಿ ನೀಡಿದರೂ ನೋವು ಕಮ್ಮಿ ಆಗದೇ ಇದ್ದಾಗ ವೈದ್ಯರು ಸಿಟಿ ಸ್ಕ್ಯಾನ್ ಮಾಡುವಂತೆ ಸೂಚಿಸಿದರು. ಈ ವೇಳೆ ಹೊಟ್ಟೆಯಲ್ಲಿ ಕತ್ತರಿ ಸ್ಪಷ್ಟವಾಗಿ ಕಂಡಿದೆ. ನಂತರ ಆಪರೇಷನ್ ಮಾಡಿ ಕತ್ತರಿಯನ್ನು ಹೊರತೆಗೆದಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರೂ ಕ್ಷೇತ್ರದ ಜನತೆಗೆ ಜೆಡಿಎಸ್ನಿಂದ ಕೃತಜ್ಞತಾ ಸಮಾವೇಶ ಏರ್ಪಡಿಸಲಾಗಿತ್ತು. ಈ ವೇಳೆ ನಿಖಿಲ್ ಸಿಪಿ ಯೋಗೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ರಣಹೇಡಿ ಯಾರು ಅಂತ ರಾಜ್ಯದ ಜನತೆಗೆ ಗೊತ್ತಾಗಿದೆ. 5 ತಿಂಗಳ ಹಿಂದೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಕಾಂಗ್ರೆಸ್ ಸೇರಿದ್ದಾರೆ. ಪ್ಯಾಕೇಜ್ಗೋಸ್ಕರ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ TRP ಸ್ಟಾರ್ ಎಂದರು. ಈ ವೇಳೆ ಮಾತನಾಡಿದ HDK, ಚನ್ನಪಟ್ಟಣ ಸೋಲಿನ ಜವಾಬ್ದಾರಿ ನಾನೇ ಹೊರ್ತೀನಿ. ನನ್ನ ನಿರ್ಧಾರವೇ ಸೋಲಿಗೆ ಕಾರಣ, ಅದನ್ನ ಕಾರ್ಯಕರ್ತರಿಗೆ ಕೊಡಲ್ಲ ಎಂದು ಹೇಳಿದರು. ಬಣ ಬಡಿದಾಟದಿಂದ ಬೆಂದು ಹೋಗಿರುವ ರಾಜ್ಯ ಬಿಜೆಪಿಗೆ ರಮೇಶ್ ಜಾರಕಿಹೊಳಿ ಮತ್ತೊಂದು ಶಾಖನ ನೀಡಿದ್ದಾರೆ. 2028ರ ಚುನಾವಣೆ ವೇಳೆಗೆ ತಾನು ಬಂಡಾಯ ಹೇಳ್ತೀನಿ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. 74% ಇರುವ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಇಲ್ಲವಾದರೆ ನಾನು ಬಂಡಾಯ ಹೇಳ್ತೇನೆ. ನಮ್ಮ ಸರ್ಕಾರವೇ ಇರಲಿ, ಬೇರೆ ಸರ್ಕಾರವೇ ಇರಲಿ, ಬೀಳಿಸ್ತೀನಿ. 2028ಕ್ಕೆ ನಾನು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. 100 ಸಿಡಿಗಳು ಹೊರಬಂದರೂ ನಾನು ಹೆದರಲ್ಲ ಎಂದು ಜಾರಕಿಹೊಳಿ ಹೇಳಿದ್ದಾರೆ. ಭಾರತೀಯ ಮೂಲದ ಸಿಂಗಾಪುರ್ ನಿವಾಸಿ ಸುಬ್ರಹ್ಮಣ್ಯಂ ಅವರು ದಿನ ಬೆಳಗಾಗುವವರೆಗೆ ಕರೋಡ್ಪತಿಯಾಗಿದ್ದಾರೆ. ಲಕ್ಕಿ ಡ್ರಾವೊಂದರಲ್ಲಿ 8 ಕೋಟಿ ರೂಪಾಯಿ ಹಣವನ್ನು ಗೆದ್ದಿದ್ದಾರೆ. ನವೆಂಬರ್ 24ರಂದು ಮುಸ್ತಾಫ್ ಜ್ಯುವೆಲರ್ಸ್ ಏರ್ಪಡಿಸಿದ ಲಕ್ಕಿ ಡ್ರಾ ಕಂಟೆಸ್ಟ್ನಲ್ಲಿ ಸುಬ್ರಹ್ಮಣ್ಯಂ ಅವರಿಗೆ 8 ಕೋಟಿ ರೂಪಾಯಿ ಒಲಿದು ಬಂದಿದೆ. 3 ತಿಂಗಳ ಹಿಂದೆ ಚಿದಂಬರಂ ತಮ್ಮ ಪತ್ನಿಗಾಗಿ $600 ಖರ್ಚು ಮಾಡಿ ಒಂದು ಚಿನ್ನದ ಸರ ಖರೀದಿ ಮಾಡಿದ್ರು. ಈ ವೇಳೆ ಅವರಿಗೆ ಕೂಪನ್ ನೀಡಲಾಗಿತ್ತು. ಆ ಕೂಪನ್ನಿಂದ ಅವರು ಈಗ 8 ಕೋಟಿಯನ್ನು ಪಡೆದಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.